ಕಶ್ಯಪ್ ಅವರೇ ಹೇಳಿ, ಉತ್ತರ ಕೊಡಿ. ನೋಡಿ, ಅವ್ರು ಹೇಳ್ತಾರೆ ಬೇಸಿಕ್ ಪ್ಲಾನಿಂಗ್ ಆಗಿರಲಿಲ್ಲ ಅಂತ. ಅವೆಲ್ಲ ತನಿಖೆ ಹಂತದಲ್ಲಿದೆ, ತನಿಖೆ ಮಾಡ್ತಾರೆ, ತನಿಖೆ ರಿಪೋರ್ಟಲ್ಲಿ ಕೊಡ್ತಾರೆ ಒಂದು ಏನಪ್ಪ ರಿಪೋರ್ಟ್ನ. ಅವತ್ತು ಏನಾಗಿದೆ ಎತ್ತಾಗಿದೆ ಅಂತ ಒಂದು ಡೀಟೇಲ್ಸ್ ಕೊಡ್ತಾರೆ. ಏಕ್ದಮ್ ಗೌರ್ಮೆಂಟ್ ಫೇಲ್ಯೂರ್ ಅಂತ ಗೌರ್ಮೆಂಟ್ ಏನೇನು ಮಾಡಬೇಕೋ ಪ್ರತಿ ಪಂದ್ಯಕ್ಕೂ ಅದೇ ರೀತಿ ಒಂದು ಬಂದೋಬಸ್ತ್ ಮಾಡಿದೆ ಎಲ್ಲಾನು ಕೂತ್ಕೊಂಡು ನೋಡಿ, ಎಲ್ಲ ಕೂತ್ಕೊಂಡು ಗೌರ್ಮೆಂಟ್ ಹೇಳೋದು, ಗೌರ್ಮೆಂಟ್ ಮೇಲೆ No, sorry, I won't agree, madam. I won't agree. No, voice agree. Voice raise ಮಾಡೋದ್ರಿಂದ ಸತ್ಯಾಂಶ ಮುಚ್ಚೋಗೋದಿಲ್ಲ. Facts ಹೇಳಿ. ಯಾವ ಗವರ್ನಮೆಂಟ್ ಅಲ್ಲ ನೋಡಿ, ಗವರ್ನಮೆಂಟ್ ವ್ಯವಸ್ಥೆ ನೋಡಿ. KSCA ಅಂಡರ್ ನಡೀತಾ ಇರೋದು, ಸ್ಟೇಡಿಯಂ ಒಳಗಡೆ ಇರೋದು, ಬರೀ ನಾವು ಕೊಡ್ತಾ ಇರೋದು ಸೆಕ್ಯೂರಿಟಿ ಡಿಪ್ಲಾಯ್ಮೆಂಟ್. ಸೆಕ್ಯೂರಿಟಿ ಏನ್ ಕೊಟ್ಟಿದ್ರಿ ಹೇಳಿ? 5,000 ಬೆಂಗಳೂರು ಪೊಲೀಸ್ ಏನಿತ್ತು ಫುಲ್. ಸ್ಟೇಡಿಯಂ ನ ರೋಡ್ ನಲ್ಲಿ ಎಷ್ಟು ಜನ ಇದ್ರು ಹೇಳಿ? 5,000 ಪೊಲೀಸು ಫುಲ್ಲು. ನನ್ನ ಮುಖ್ಯಮಂತ್ರಿನೂ ಹೇಳಿದ್ದಾರೆ, DCM ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಏನ್ ವ್ಯವಸ್ಥೆ ಆಗಿತ್ತು ಹೇಳಿ? ಚಿನ್ನಸ್ವಾಮಿ ಸುತ್ತಮುತ್ತ ಮಾಡೋದು ಅದು KSCA ಜವಾಬ್ದಾರಿ ಹೊರತು ಸರ್ಕಾರದಲ್ಲ. ವಿ ಆರ್ ಓನ್ಲಿ ಹಿಯರ್ ಟು ಪ್ರೊವೈಡ್ ಸೆಕ್ಯೂರಿಟಿ. ಸೆಕ್ಯೂರಿಟಿನೇ ಕೇಳ್ತಾ ಇದೀನಿ ಸರ್. 5,000 ಪೊಲೀಸ್ ಅವರು KSCA ಅಲ್ಲಿ ಇದ್ರು, ಅದನ್ನ ನಾವು ಮಾಡಿದೀವಿ. ಪರ್ಮಿಷನ್ ಕೇಳಿದ್ರು, ಪರ್ಮಿಷನ್ ಪಕ್ಷದ ವಕ್ತಾರ ಕಾಂಗ್ರೆಸ್ ಹೇಳ್ತಾ ಇದ್ದೀರಾ. KSCA ಸುತ್ತ 5,000 ಜನ ಇದ್ರು ಅಂತ CM ಅವರು ಅದನ್ನ ಹೇಳಿರೋದು. ಹೌದು, ಮುಖ್ಯಮಂತ್ರಿಗಳು ಅದೇ ಪತ್ರಿಕಾಗೋಷ್ಠಿಯಲ್ಲಿ ಸುತ್ತ ಇದ್ರ. ಹೌದು, ಪತ್ರಿಕಾಗೋಷ್ಠಿಯಲ್ಲಿ ಸುತ್ತ ಇದ್ರ. ಸರ್ CBDಲಿ 5,000 ಪೊಲೀಸ್ನ ಹಾಕಿದ್ರು. ಅದ್ರ ಒಳಗಡೆ ಮ್ಯಾನೇಜ್ ಮಾಡ್ತಿದ್ದು KSCA ಅವರು ಹೊರತು ಮಿಕ್ಕಿದವರು ಏನಪ್ಪ, ಮುಂಚೆ ಎಲ್ಲ ಅವರು ಮ್ಯಾಚ್ ನಡಿಬೇಕಾದ್ರೆ ಅವರ ವಾಲಂಟಿಯರ್ಸ್ ಗಳನ್ನ ಬಿಟ್ಟು ಕ್ರೌಡ್ ನ ಎಲ್ಲೆಲ್ಲಿ ಬಿಡ್ಬೇಕು ಏನೇನ್ ಮಾಡ್ತಿದ್ರು ಅವನ್ನೆಲ್ಲ KSCA ಮಾಡ್ತಿದ್ದು. ನಿನ್ನೆ ಆ ಜವಾಬ್ದಾರಿ KSCA ಅವರು ತಗೊಂಡಿಲ್ಲ. ಮುಂದಿನ ಹಂತದಲ್ಲಿ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ, ಎಂಕ್ವೈರಿ ನಡೆಯುತ್ತೆ, DC ಅವರು ಎಂಕ್ವೈರಿ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ನಡೆಯುತ್ತೆ. ಆ ರಿಪೋರ್ಟ್ ಅಲ್ಲಿ ಯಾರು ಬರುತ್ತೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ಅದು ಫೇಲ್ಯೂರ್ ಆಫ್ ದಿ ಗವರ್ಮೆಂಟ್ ಫೇಲ್ಯೂರ್, ವಿ ಆರ್ ನಾಟ್ ಹಿಯರ್ ಟು ಅಕ್ಸೆಪ್ಟ್. ರಿಪೋರ್ಟ್ ಅಲ್ಲಿ 15 ದಿವಸದಲ್ಲಿ ಬರುತ್ತೆ. ಆ ರಿಪೋರ್ಟ್ ಮೇಲೆ ಒಂದು ದಿವಸ ಚರ್ಚೆ ಮಾಡೋಣ ಬಿಡಿ. ಓಕೆ KSCA ಕಥೆ ಆಯ್ತಾ? ಓಕೆ ಸರ್, ನಿಮ್ ದಾರಿಗೆ ನಾನು ಬರ್ತೀನಿ. ಒಂಚೂರು ವಿಧಾನಸೌಧದ ಎದುರಿಗಿನ ಜಾಗದಲ್ಲಿ ಬಸ್ಗಳ ಮೇಲೆ ಕುಣಿತಿದ್ರಲ್ಲ, ಒಂಚೂರು ಆ ವಿಜುವಲ್ ಪ್ಲೇ ಮಾಡಿ. ವಿಧಾನಸೌಧದ ಮುಂದೆ ಜನ ಕುಣಿತಾ ನಿಂತಿದ್ರಲ್ಲ, ಆ ವಿಜುವಲ್ ಪ್ಲೇ ಮಾಡಿ. KSCA ಫೇಲ್ಯೂರ್ ಅಂತ ನಮ್ಮ ನಂದನ್ ಕಶ್ಯಪ್ ಅವರು ಹೇಳ್ತಾ ಇದ್ದಾರೆ. ಐ ವಿಲ್ ಶೋ ಯು ಸರ್ ಯಾವ ಭದ್ರತೆ ಆಗಿತ್ತು ಅನ್ನೋದನ್ನ. ಲುಕ್ ಅಟ್ ದಿಸ್ ನೋಡಿ. ಅದು ನಂದನ್ ಕಶ್ಯಪ್ ಅವರೇ, ನೀವು ಉತ್ತರ ಕೊಟ್ಟಿದ್ದೀರಾ. ಪ್ರಶ್ನೆ ಕೇಳೋ ಸರದಿ ನನ್ನದು. ಪ್ರಶ್ನೆ ಕೇಳೋ ಸರದಿ ನನ್ನದು. Then wait for my question. ನಿಮ್ಮ ಸೆಕ್ಯೂರಿಟಿ ನಾನು ನಿಮ್ ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಎಲ್ಲಿ ಹೇಳಿ? ಇದು ವಿಧಾನಸೌಧದ ಮುಂದೆನೆ ಇದು ವಿಜುವಲ್ಸ್. ಅದು ಹೇಳ್ತೀನಿ, ಒಪ್ಕೊಂಡಿದ್ದೀನಿ. ನಾವು 2 ನಿಮಿಷದಲ್ಲಿ ಡೌಸ್ ಮಾಡಿ ಅವ್ರನ್ನ ಕೆಳಗೆ ಇಳಿಸ್ಬಿಟ್ಟು ಓಡಿಸಿದೀವಿ. 2 ನಿಮಿಷದ ಸರ್? 2 ನಿಮಿಷ ಆಯ್ತು. ಐ ವಾಸ್ ದೇರ್ ಇನ್ ಫ್ರಂಟ್ ಆಫ್ ವಿಧಾನಸೌಧ. 1 ಅವರ್ ವಿಜುವಲ್ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ 1 ಅವರ್ ವಿಜುವಲ್ ಪ್ಲೇ ಮಾಡಿ ತೋರಿಸ್ತೀನಿ ಸರ್. 2 ನಿಮಿಷದಲ್ಲಿ 2 ನಿಮಿಷದ ಅಂತ ಅನ್ಬೇಡಿ. ನಾನು ಇದೇನಪ್ಪ ಒಂದು ಫೆಲಿಸ್ಟೇಷನ್ ಆಗಬೇಕಾದ್ರೆ ನಾನು ವಿಧಾನಸೌಧದಲ್ಲಿ 2 ನಿಮಿಷ ಹೈಕೋರ್ಟ್ ಎದುರುಗಡೆ ರಾಜ್ಯದ ಶಕ್ತಿ ಸೌಧ ವಿಧಾನಸೌಧ ವ್ಯವಸ್ಥೆ ಹೆಂಗಿತ್ತು ಗೊತ್ತಾ? ಮರಗಳ ಮೇಲೆ ಜನ ಕೂತಿದ್ರು. ಅಲ್ಲಿ ಗಾಡಿನ ಬಂದ್ ಮಾಡೋದಕ್ಕೂ ವ್ಯವಸ್ಥೆ ಆಗಿರ್ಲಿಲ್ಲ, ಬಸ್ಗಳನ್ನ ನಿಲ್ಲಿಸೋದಕ್ಕೆ ವ್ಯವಸ್ಥೆ ಆಗಿರ್ಲಿಲ್ಲ. ಆ ಬಸ್ಗಳ ಒಳಗೆ ಪ್ರಯಾಣಿಕರಿದ್ರು. ಒಬ್ಬ ಡ್ರೈವರ್ ಹೌಹಾರ್ ಬಿಟ್ಟ ಮೇಲ್ಗಡೆ ಕುಣಿತಾ ಇರೋದನ್ನ ನೋಡಿ. ಇದನ್ನ ವ್ಯವಸ್ಥೆ ಅಂತ ನಂದನ್ ಕಶ್ಯಪ್ ಅವರು ಹೇಳ್ತಾ ಇದ್ದಾರೆ. KSCA ಮೇಲೆ ಅವರು ಬ್ಲೇಮ್ ಮಾಡ್ತಾ ಇದ್ದಾರೆ. KSCA ತಪ್ಪು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೆಕ್ಯೂರಿಟಿ ಕೊಡೋ ಜವಾಬ್ದಾರಿ ಯಾರ್ದಾಗಿತ್ತು? ಸೆಕ್ಯೂರಿಟಿ ನಾವು KSCA ಕೊಟ್ಟಿದ್ದೀವಿ. ಇನ್ಸೈಡ್ ದ ಸ್ಟೇಡಿಯಂ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಅವರು ಚಂದನ್ ಅವ್ರು ಹೇಳಿದ್ರಲ್ಲ, ಒಳಗಡೆ ಮ್ಯಾಪ್ ಮಾಡ್ಬೇಕು, ಅದು ಮಾಡ್ಬೇಕು, ಅದು ಕರ್ತವ್ಯ ಇದ್ದಿದ್ದು KSCA ಹೊರತು ಸರ್ಕಾರದಲ್ಲ. ಅವ್ರು ಏನ್ ಕೇಳಿದ್ದು? ಸೆಕ್ಯೂರಿಟಿ ಕೇಳಿದ್ದು. ಇನ್ಫಾರ್ಮೇಶನ್ ಸರ್, ಚಂದನ್ ಶೆಟ್ಟಿ ಹೇಳಿರೋದು KSCA ಒಳಗಿನ ವಿಷಯ ಅಲ್ಲ, KSCA ಹೊರಭಾಗದ ರಕ್ಷಣೆ ಕೊಟ್ಟಿದೀವಿ. ಅದೇನ ಬ್ಯಾರಿಕೇಡ್ ಹಾಕ್ಬೇಕು ಅಂದ್ರಲ್ಲ, ಅದು ಜವಾಬ್ದಾರಿ KSCA. ಆನ್ ದ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಪ್ರತಿ ಮಾಡುವ ಕೆಲಸ ಹೊರಗಡೆ ಬ್ಯಾರಿಕೇಡ್ ಹಾಕೋದು ನಡೀತಾ ಇರೋದು KSCA ಕರ್ತವ್ಯ. ಅದು KSCA ಕರ್ತವ್ಯ. ಅದು ಗವರ್ಮೆಂಟ್. ಚಂದನ್, ಐ ವಾಂಟ್ ಯು ಟು ರೆಸ್ಪಾಂಡ್. ಎಸ್ ಚಂದನ್. ಎಸ್, ನಾನು ಅವಾಗಲೇ ಹೇಳ್ದಂಗೆ ಸರ್ ಇವಾಗ ಹೇಳ್ತಾ ಇದ್ರು ಕಶ್ಯಪ್ ಸರ್,
ಅದು ಯಾರ ಜವಾಬ್ದಾರಿ ಅನ್ನೋ ನನಗೂ ಗೊತ್ತಿಲ್ಲ. ತನಿಖೆ ಆಗಲಿ, ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ತನಿಖೆ ಆಗಲಿ. ಬಟ್ ನಾನು ಹೇಳೋದಿಷ್ಟೇ, ಅಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೆಡ್ ಇದ್ದಾಗ, ಜಸ್ಟ್ ಫಾರ್ ಎಕ್ಸಾಂಪಲ್ ತಿರುಪತಿ ಹಾಗೂ ಧರ್ಮಸ್ಥಳದಲ್ಲಿ ಜನ ಜಾಸ್ತಿ ಆದಾಗ ಯಾವ ರೀತಿ ಕ್ಯೂ ಸಿಸ್ಟಮ್ ಮಾಡ್ತಾರೆ, ಯಾವ ಥರ ಹಿಂಗೆ ಮಾಡಿ ಸ್ಟೇಡಿಯಂ ಒಳಗಡೆ ಬಿಡಿ, ಇಲ್ಲಿ ಯಾವ ಥರ ಒಂದು ರೀತಿ ವ್ಯವಸ್ಥೆ ಇರಲಿಲ್ಲ. ಅದು 1% ಇರಲಿಲ್ಲ. ಅದು ಜನ ಒಟ್ಟಿಗೆ ನುಗ್ತಾ ಇದ್ದಾರೆ ಅಷ್ಟೇ. ಗೇಟ್ ಒಳಗಡೆ ನಾನು ಹೋಗಬೇಕು, ನಾನು ಒಟ್ಟಿನಲ್ಲಿ ಗೇಟ್ ಒಳಗಡೆ ಹೋಗಬೇಕು, ಎಲ್ಲರೂ ನುಗ್ತಾ ಇದ್ದಾರೆ. ಇದೇ ಪ್ರಾಬ್ಲಮ್ ಆಗಿದ್ದು. ಇಲ್ಲೇ ಸ್ಟ್ಯಾಂಪೇಡ್ ಆಗಿದೆ. ಇಲ್ಲಿ ಜನಕ್ಕೆ ಉಸಿರು ಆಡೋಕ್ಕಾಗದೆ ಪ್ರಾಬ್ಲಮ್ ಆಗಿದೆ, ಎಲ್ಲ ಒಬ್ಬರ ಮೇಲೊಬ್ಬರು ನುಗ್ಗಿ ಬಿದ್ದಾಗ. ಸೊ ಇದನ್ನ ಕ್ಲೀನಾಗಿ ಕ್ಯೂ ಸಿಸ್ಟಮ್ ಅಲ್ಲಿ ಮಾಡಿದ್ರೆ 100% ಇದು ಈ ತರ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ದಿಸ್ ಇಸ್ ಮೈ ಪಾಯಿಂಟ್. ದಟ್ಸ್ ಇಟ್. ರೈಟ್. ವಾಪಸ್ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ KSCA ಮೇಲೆ ಗೂಬೆ ಕೂರಿಸಿ ಸರ್ಕಾರ ತಣ್ಣಗಿರೋದಕ್ಕೆ ಸಾಧ್ಯ ಇಲ್ಲ. ನೀವು KSCA ನಿರ್ಧಾರದಿಂದ ಹಿಂಗಾಯ್ತು ಅಂತ ಹೇಳಿದ್ರೆ ನೀವ್ ಯಾಕೆ ಹೋಗಿದ್ರಿ RCB ಅವರ ಹತ್ರ? ಯಾಕೆ ಅವರನ್ನ ವೆಲ್ಕಮ್ ಮಾಡ್ಕೊಂಡು ಯಾಕೆ ವಿಧಾನಸೌಧಕ್ಕೆ ಕರ್ಸಿದ್ರಿ? ವಿಧಾನಸೌಧಕ್ಕೆ ಎದುರುಗಡೆನ ವ್ಯವಸ್ಥೆನಾ ಇದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.